ಜನರ ಬಳಿ ಹೋಗಿ ಕೆಲಸ ಮಾಡಿ, ಇಲ್ಲವಾದರೆ ಕ್ಷೇತ್ರ ಬಿಟ್ಟು ತೊಲಗಿ. ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿದ ಶಾಸಕ ಸುರೇಶ್ ಬಾಬು. ಜನರ ಸಮಸ್ಯೆಗಳಿಗೆ ಸ್ಪಂದನೆ ನೀಡುವುದು ನಿಮ್ಮ ಕರ್ತವ್ಯ. ಅಧಿಕಾರಿಗಳೇ, ಜನರ ಬಳಿ ಹೋಗಿ ಕೆಲಸ ಮಾಡಿ. ಕೆಲಸ ಮಾಡುವ ಮನಸ್ಸು ಇಲ್ಲದಿದ್ರೆ ಕ್ಷಮಿಸಿ, ಈ ಕ್ಷೇತ್ರವನ್ನ ಬಿಟ್ಟು ತೊಲಗಿ ಅಂತ ಶಾಸಕ ಸಿಬಿ ಸುರೇಶ್ ಬಾಬು ಅಧಿಕಾರಿಗಳಿಗೆ ಚಿಕ್ಕನಾಯಕನಹಳ್ಳಿಯಲ್ಲಿ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ ಅವರು, ರಾಜ್ಯದ 224 ಕ್ಷೇತ್ರಗಳಲ್ಲಿ ಪ್ರತಿವಾರ ಸಂಜೆ 4 ಗಂಟೆಗೆ ಜನಸ್ಪಂದನ ಹಾಗೂ ಮನೆ ಬಾಗಿಲಿಗೆ ಭೇಟಿ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಕ್ಷೇತ್ರದಲ್ಲಿ ಈ ಕಾರ್ಯ ಕ್ರಮಬದ್ಧವಾಗಿ ನಡೆಯುತ್ತಿದೆ. ಆದರೆ ಅಧಿಕಾರಿಗಳ ಸ್ಪಂದನೆ ಕಂಡುಬರುತ್ತಿಲ್ಲ. ಈ ಸ್ಥಿತಿಯಲ್ಲಿ ಕೆಲಸ ಮಾಡಲು ಸಾಧ್ಯವಿಲ್ಲವೆಂದು ದೂರು ಹಾಕುವ ಅಧಿಕಾರಿಗಳಿಗೆ ಇದು ಸೂಕ್ತ ಸ್ಥಳವಲ್ಲ ಅಂತ ಶಾಸಕರು ಹೇಳಿದ್ದಾರೆ. ಮಾತಾಡಿದ್ರೆ ಮುಜುಗರ ಆಗುತ್ತಿಲ್ಲ. ಸರ್ಕಾರ ಇಷ್ಟು ವಸೂಲಿ ಮಾಡ್ಬೇಕಂತ ಎಷ್ಟ್ರಿ ಹಾಕಿರಿ ನಿಮಗೆ? ತಡ್ರಿಲಿ, ಎಷ್ಟ್ರಿ ಹಾಕೋರು ನಿಮಗೆ? ಎಷ್ಟು ಮಾರಬೇಕು ಅಂತ ಹೇಳ್ಯಾರ ಹೇಳಪ್ಪ ಅಲ್ಲಿ. ಹಾಂ, ಮತ್ತು ಅಷ್ಟು ಅವ್ನು ಮಾರಬೇಕು. ಮಾರದೇ ಇದ್ರೆ ಇಲ್ಲಿ ಅವನು ದುಡ್ಡು ಕಟ್ಟಬೇಕು. ಸರ್ಕಾರ ಮಾಡಿರೋದು ಫಿಕ್ಸ್ ಮಾಡಿರೋದು ಸಾಹೇಬ್ರೇ, ಅವ್ರಿಗೆ ಇಷ್ಟು ಮಾರಲೇಬೇಕು ಅಂತ ಫಿಕ್ಸ್ ಮಾಡವ್ರೆ. ಹೆಂಗೆ ಮಾಡ್ತಾನೋ ಇಷ್ಟು ಟ್ಯಾಕ್ಸ್ ಬರಬೇಕು ಅವ್ರಿಗೆ. ಹೇಳಕ್ಕೆ ಕೂತ್ಕೋ ಮಾಡ್ತಾ ಇರ್ತಾರೆ. ಸಂಸ್ಥೆಯವ್ರಿಗೆ ಸೀರಿಯಸ್ ಆಗಿ ನೋಡ್ಕೊಳಕ್ಕೆ ಹೇಳಿ, ಒಳ್ಳೆಯವ್ರನ್ನ ಗಂಭೀರವಾಗಿರೋವಂಥವ್ರನ್ನೆಲ್ಲ ಇದಕ್ಕೆ ತಗೊಳಕ್ಕೆ ಹೇಳಿ. ಒಂದು ಚಿಕ್ಕ ಮಗುನ ಗರ್ಭಿಣಿ ಮಾಡಿ ಡೆಲಿವರಿ ಆಗೋವರೆಗೂ ಗೊತ್ತಿಲ್ದಂಗೆ ಇದ್ಕೊಂಡು ಏನಿದು ಏನಾಗಬೇಕಿದು? ಕೇಸ್ ಆಯಿತು. ಚಿಕ್ಕ 15 ಜನನ ಯಾರು ಇದನ್ನು ಕೊಟ್ಟಿರಲ್ಲ, ಅದೆಲ್ಲ ರಿಲೀಸ್ ಆಗಿದೆ ನಿನ್ನೆ. ಸೋಮವಾರಕ್ಕೆ ಅವ್ರನ್ನೆಲ್ಲ ಕರೆಸಿ ಇಲ್ಲೇ ಕೊಡಂಗೆ ಮಾಡೋಣ ಅವಾರ್ಡ್, ಆಯಿತಾ? 15 ಕೋಟಿ ರಿಸರ್ವ್ ಇಡಿಸಿದ್ದೀವಿ ಅದಕ್ಕೆ. ಈಗ ಮೂರುವರೆ ಕೋಟಿ ಈಗ ಇದಕ್ಕೆ ಬೇಕು ಅಂದರೂ ಅಷ್ಟು ಕೊಡೋಕ್ಕೆ ಹೇಳಿದ್ದೀವಿ MDಗೆ, ಆಯಿತಾ? 15 ಕೋಟಿ ಇದೆ. ಇದೇ ವೇಳೆ ತಾಲೂಕಿನಲ್ಲಿ 35 ಬಾಲಗರ್ಭಿಣಿಯರಿದ್ರೆ ಜಿಲ್ಲೆಯಲ್ಲಿ 1453 ಹಾಗೂ ರಾಜ್ಯದಲ್ಲಿ 26,469 ಬಾಲಗರ್ಭಿಣಿಯರಿದ್ದಾರೆ ಅಂತ ಅಂಕಿಅಂಶವನ್ನು ಕೂಡ ಅವರು ಮಂಡಿಸಿದ್ರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಶಿಕ್ಷಣ ಇಲಾಖೆ, ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ನಾವೆಲ್ಲ ಒಟ್ಟಾಗಿ ಸೇರಿ ಪೋಕ್ಸೋ ಪ್ರಕರಣದ ಕುರಿತು ಜನರಿಗೆ ಅರಿವು ಮೂಡಿಸುವ ಕೆಲಸ ಮಾಡಬೇಕು ಅಂತ ಕಿವಿ ಮಾತು ಹೇಳಿದ್ರು. ಸಿಡಿಪಿ ಸಾಹೇಬ್ರು ಎಲ್ಲರಿಗೂ ಒಂದು ಇದನ್ನು ಅವೇರ್ನೆಸ್ ಮಾಡಬೇಕು. ನಮ್ಮ ಎಜುಕೇಷನ್ ಡಿಪಾರ್ಟ್ಮೆಂಟು, ಪೊಲೀಸು, ತಾವು 3 ಜನನು ಸೇರಿಕೊಂಡು ಹಿಂಗಾದರೆ ಏನು ಪರಿಣಾಮ ಅವರ ಆರೋಗ್ಯದ ಮೇಲೆ. ಈಗ ಗೊಲ್ಲರಟ್ಟಿಗಳಲ್ಲಿ ಹೆಣ್ಮಕ್ಳು ನೋಡಿದ್ರೆ, ಗಂಡು ಮಕ್ಳು ಚೆನ್ನಾಗವ್ರು ಬಿಗಿಯಾಗಿ ಮುದ್ದೆ ಉಂಡ್ಕೊಂಡು, ಹೆಣ್ಮಕ್ಳು ಹೆಂಗಿದ್ದಾರೆ ನೋಡಿದ್ರೇನ್ರಿ? ಗೊಲ್ಲರಟ್ಟಿಗಳಲ್ಲಿ ಒಣಗ್ಕೊಂಡು ನಿಂತವು. ಅದೊಂದು ಚೂರು ಅದಕ್ಕೆ ಹೇಳ್ಬೇಕು. ಅವ್ರು ಮಗು ಇರ್ತವೆ, ಅಂಥ ದೊಡ್ಡವನು ಚಿಕ್ಕ ಮಕ್ಳ ಜೊತೆ ಚೆಲ್ಲಾಟ ಆಡ್ತಾನಲ್ಲ ಅಂತ ಅದನ್ನು ಹೇಳ್ತಾ ಇರೋದವ್ರು. ಅಂಥವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ. ಈಗ ನೀವೊಂದು ಅವೇರ್ನೆಸ್ ಹೆಂಗೆ ಮಾಡಬೇಕು, ಅವ್ರಿಗೆ ಏನಾಗುತ್ತೆ, ಇವನೇನು ಮಾಡ್ತಾನೆ, ಅವರ ಇಂಟರ್ ಕೋರ್ಸ್ ಮಾಡಿ ಅವ್ರ ಮಗು ಆಗಿಬಿಡುತ್ತೆ. ಇವನು ಜೈಲಿಗೆ ಹೋಗ್ತಾನೆ. ಇಲ್ಲಿ ಇವ್ರು ನೋಡ್ಕೊಳ್ಳೋರು ಇರಲ್ಲ, ಎಲ್ಲರೂ ಬೀದಿ ಪಾಲು. ಕೊನೆಗೆ ಮಧುನು ಬೀದಿ ಪಾಲು, ಹೆಣ್ಣು ಬೀದಿ ಪಾಲು, ಇವನು ಜೈಲು. ಸಾರ್ಥಕ ಏನಾಯಿತು ಬದುಕು. ಕ್ವಾಲಿಟಿ ಎಜುಕೇಷನ್ ಕೊಡೋಕ್ಕೆ ಪ್ಲ್ಯಾನ್ ಮಾಡಿ ನಿನ್ನೆ ಇವತ್ತು ನಾಳೆ ಎಲ್ಲ ಅದಕ್ಕೆ ಕೂತಿರೋದು. B1 ಅದಕ್ಕೆ ನಾವು ಸೀರಿಯಸ್ಸಾಗಿ ತೊಗೊಂಡಿದ್ದೀವಿ ಅದನ್ನು. ಮಕ್ಕಳು ನಮ್ಮ ಸ್ಕೂಲ್ಗಳು ಮುಚ್ಚಬಾರ್ದು, ಗೌರ್ಮೆಂಟ್ ಶಾಲೆಯಲ್ಲಿ ಒಳ್ಳೆಯ ಎಜುಕೇಷನ್ ಕೊಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿ ಪ್ರಿನ್ಸಿಪಲ್ ಸೆಕ್ರೆಟರಿ ಎಜುಕೇಷನ್ನು, ಕಮಿಷನರು ಎಲ್ಲ ಕೂತಿದ್ವಿ. ನಿನ್ನೆ ಸಂಜೆ 5 ಗಂಟೆಗೆ ಮೀಟಿಂಗ್ ಇತ್ತು. ಇವತ್ತೂ ಅವ್ರನ್ನ ಬರೋಕ್ಕೆ ಕೇಳಿದ್ದಾರೆ. ಇವತ್ತು ನಾಳೆ ಕೂತ್ಕೊಂಡು ಅದನ್ನೆಲ್ಲ ರಿವ್ಯೂ ಮಾಡಿ ಯಾವ ಥರ ಕ್ವಾಲಿಟಿ ಎಜುಕೇಷನ್ ಕೊಡ್ಬೋದು ಅಂತ ಒಂದು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಇಯರ್ಗೆ ಖಂಡಿತ ಒಳ್ಳೆಯ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ, ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡೋಕ್ಕೆ ಒಂದು ಒಳ್ಳೆಯ ಔಟ್ಕಮ್ ಇವತ್ತು ನಾಳೆಯಲ್ಲಿ ಬರ್ತದೆ ಸರ್. ಅದನ್ನು ಖಂಡಿತ ಮಾಡ್ತೀವಿ. ಇನ್ನು ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ ಶಾಸಕರು, ಜನರ ಪರವಾಗಿ ನಾವು ಕೆಲಸ ಮಾಡಬೇಕು. ನಮ್ಮ ತಾಲೂಕಿನಲ್ಲಿ ಬಾಲ್ಯ ವಿವಾಹ ಮತ್ತು ಪೋಕ್ಸೋ ಪ್ರಕರಣಗಳ ಬಗ್ಗೆ ಅಧಿಕಾರಿಗಳು ಹೆಚ್ಚು ಒತ್ತು ಕೊಡಬೇಕು.
ಪ್ರಕರಣಗಳು ಕಂಡು ಬಂದ್ರೆ ಕೂಡಲೇ ಅಲ್ಲಿಗೆ ಧಾವಿಸಿ ಸಮಸ್ಯೆಯನ್ನ ಬಗೆಹರಿಸುವ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಚೇತನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.